ಕಾಂಗ್ರೆಸ್ನಲ್ಲಿ ಅಂತರ್ಯುದ್ಧ ಮತ್ತಷ್ಟು ಜೋರಾಗಿದೆ. ಸಚಿವ ಕೆಎನ್ ರಾಜಣ್ಣ ಮತ್ತು ಡಿಸಿಎಂ ಡಿಕೆ ಮಧ್ಯೆ ಮಾತಿನ ಯುದ್ಧವೇ ಆರಂಭ ಆಗಿದೆ. ಎಚ್ಚರಿಕೆ ಎಲ್ಲ ನಡೆಯಲ್ಲ ಅಂತ ಟಾಂಗ್ ನೀಡಲಾಗ್ತದೆ. ಈ ಸುದ್ದಿಗಳನ್ನು ನೋಡೋಣ ಕೈಕುರ್ಚಿ ಕದನ ನ್ಯೂಸ್ ಟಾಪ್ 9ನಲ್ಲಿ. ಕಾಂಗ್ರೆಸ್ ಮನೆಯಲ್ಲಿ ಪಟ್ಟಕ್ಕೆ ನಡೀತಾ ಇರುವ ಯುದ್ಧ ಮತ್ತಷ್ಟು ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ ಆಪ್ತರು ಮಾತ್ರ ಪೂರ್ವಾವಧಿ ಸಿಎಂ ಸಿದ್ದರಾಮಯ್ಯ ಅವರೇ ಅನಿವಾರ್ಯ ಅನ್ನೋ ದಾಳವನ್ನ ಉರುಳಿಸ್ತಾ ಇದ್ದಾರೆ. ಇದಕ್ಕೆ ಸೈಲೆಂಟ್ ಆಗಿರೇ ಟಕ್ಕರ್ ಕೊಟ್ಟಿದ್ದ ಡಿಸಿಎಂ ಡಿಕೆ ಸಿದ್ದರಾಮಯ್ಯ ಹೆಸರು ದುರ್ಬಳಕೆ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಡಿಕೆ ಮಾತಿಗೆ ಸಚಿವ ರಾಜಣ್ಣ ಗರಂ ಆಗಿದ್ದಾರೆ. ಸತೀಶ್ ಜಾರಕಿಹೊಳಿ ಕೂಡ ಗುಡುಗಿದ್ದಾರೆ. ನಾಯಕರ ಮಾತಿನ ಸಮರ ಮತ್ತಷ್ಟು ಧಗಧಗಿಸ್ತಾ ಇದೆ. ಸಿಎಂ ಹೆಸರು ದುರ್ಬಳಕೆ ಮಾಡಿಕೊಳ್ಳೋದು ಬೇಡ ಅನ್ನೋದು ಹೇಳಿಕೆ ಅಷ್ಟೇ, ಎಚ್ಚರಿಕೆ ಏನು ಅಲ್ಲ ಅಂತ ಸಚಿವ ರಾಜಣ್ಣ ಹೇಳಿದ್ದಾರೆ. ಎಚ್ಚರಿಕೆ ಗಿಚ್ಚರಿಕೆ ಎಲ್ಲ ನಡೆಯಲ್ಲ. ಎಚ್ಚರಿಕೆ ಅದೆಲ್ಲ ಯಾರು ಕೇಳ್ತಾರೆ? ಪೂರ್ವಾವಧಿ ಅಲ್ಪಾವಧಿ ಏನೇ ಇದ್ರೂ ಹೈಕಮಾಂಡ್ ತೀರ್ಮಾನಿಸುತ್ತೆ. ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಸಿದ್ದರಾಮಯ್ಯ ಹೇಳಿದ್ದಾರೆ. ಅವರೇ ಹೇಳಿದ ಮೇಲೆ ನಮ್ಮದೇನು, ಅವರು ಒಪ್ಪಿದ ಮೇಲೆ ಆಯ್ತು ಅಂತ ಬೆಂಗಳೂರಿನಲ್ಲಿ ಸಚಿವ ರಾಜಣ್ಣ ಹೇಳಿದ್ದಾರೆ. ಹೇಳಿಕೆ ಅಷ್ಟೇ, ಎಚ್ಚರಿಕೆ ಗಿಚ್ಚರಿಕೆ ಅವೆಲ್ಲ ಏನು ನಡೆಯಲ್ಲ. ಎಚ್ಚರಿಕೆ ಯಾರು ಕೇಳ್ತಾರೆ? ನಾವು ಯಾರ ಹೆಸರನ್ನು ದುರ್ಬಳಕೆ ಮಾಡಿಕೊಂಡಿಲ್ಲ ಅಂತ ಡಿಸಿಎಂ ಡಿಕೆಗೆ ಸಚಿವ ರಾಜಣ್ಣ ತಿರುಗೇಟು ನೀಡಿದ್ದಾರೆ. ಅವರು ಎಐಸಿಸಿ ಹೆಸರನ್ನ ದುರ್ಬಳಕೆ ಮಾಡಿಕೊಳ್ಳೋದು ಬೇಡ. ಎಐಸಿಸಿ ಹೆಸರು ದುರ್ಬಳಕೆ ಮಾಡಿಕೊಳ್ತಾ ಇರೋದು ಆರೋಪ ಅಲ್ಲ, ವಾಸ್ತವ. ನನಗೂ ಡಿಕೆ ಶಿವಕುಮಾರ್ಗೂ ವೈಯಕ್ತಿಕವಾಗಿ ಏನೂ ಇಲ್ಲ ಅಂತ ಹೇಳಿದ್ದಾರೆ. ವೈಯಕ್ತಿಕವಾಗಿ ನನಗೆ ಡಿಕೆ ಶಿವಕುಮಾರ್ ಅವ್ರ ಮೇಲೆ ಯಾವುದೇ ರೀತಿಯ ಅಸಮಾಧಾನ ಇಲ್ಲ. ಯಾವುದು ವಿಚಾರಗಳು ಬರ್ತವೆ, ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಬರ್ಬೋದಷ್ಟೇ. ನಾನು ಯಾರಿಂದಲೂ ಶಿಸ್ತಿನ ಪಾಠ ಮಾಡಿಸಿಕೊಳ್ಳಬೇಕಾಗಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮಾತಿಗೆ ರಾಜಣ್ಣ ಟಾಂಗ್ ಕೊಟ್ಟಿದ್ದಾರೆ. ನಾನು 50 ವರ್ಷ ಪಕ್ಷಕ್ಕೆ ಕೆಲಸ ಮಾಡಿದ್ದೇನೆ. ನಾನು ಡಿಕೆ ಶಿವಕುಮಾರ್ ಬಹಳ ವರ್ಷದ ಸ್ನೇಹಿತರು. ವಿಚಾರ ಭೇದ ಅಷ್ಟೇ, ವೈಯಕ್ತಿಕವಾಗಿ ಏನೂ ಇಲ್ಲ. ಮನೆಗೆ ಒಂದು ದಿನ ಊಟಕ್ಕೆ ಕರೀತೇನೆ ಅಂತ ಬೆಂಗಳೂರಿನಲ್ಲಿ ಸಚಿವ ರಾಜಣ್ಣ ಹೇಳಿದ್ದಾರೆ. ಆ ವಿಷಯಗಳ ಬಗ್ಗೆ ಭಿನ್ನಾಭಿಪ್ರಾಯ ಬಂದಾಗ ನನ್ನ ಸ್ವಂತ ಅಭಿಪ್ರಾಯ ಏನಿದೆ ಹೇಳ್ತೀನಿ ಹೊರತು ಸರ್ಕಾರದ ಅಭಿಪ್ರಾಯನೂ ಅಲ್ಲ ಅದು, ಮತ್ತೆ ಯಾವುದೇ ಅಭಿಪ್ರಾಯ ಇಲ್ಲ. ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರುವ ಸಚಿವ ಕೆಎನ್ ರಾಜಣ್ಣ, ಡಿಸಿಎಂ ಅಂದ್ರೆ ಏನು ಕಿರೀಟ ಇರಲ್ಲ, ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತಿದ್ದೀನಾ ಅಂತ ಆಕ್ರೋಶ ಹೊರಹಾಕಿದ್ರು. ಏನೇನು ಡಿಸಿಎಂ ಅಂದ್ರೆ ಹೊಸದಾಗಿ ಏನು ಕಿರೀಟ ಇಡ್ತಾರ? ಅವರಿಗೆ ಏನು ಕಿರೀಟ ಇರೋದಿಲ್ಲ. ಏನಂದ್ರೆ ಆ ಒಂದು ವಿವಿಧ ಸಮುದಾಯದವರಿಗೆ ಪ್ರಾತಿನಿಧ್ಯ ಕೊಟ್ಟಾಗ ಆ ಸಮುದಾಯದ ಜನರು, ಮತದಾರರು ಆ ಪಕ್ಷಕ್ಕೆ ಆಕರ್ಷಿತರಾಗ್ತಾರೆ. ರಾಜಣ್ಣ ಹೀಗೆ ರೆಬೆಲ್ ಆಗಿ ಮಾತನಾಡ್ತಾ ಇದ್ರೆ ಅತ್ತ ಮಲ್ಲಿಕಾರ್ಜುನ ಖರ್ಗೆ ನನಗೆ ಹುಷಾರಿಲ್ಲ ಅಂತ ಯಾವುದಕ್ಕೂ ರಿಯಾಕ್ಟ್ ಮಾಡದೆ ಹೋದ್ರು. ಇನ್ನು ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನಿರ್ಧಾರ ಅಂತಿಮ ಅಂತ ಹೇಳಿದ್ದಾರೆ. ಕರ್ನಾಟಕಕ್ಕೆ ಕೇಂದ್ರದಿಂದ ಅನ್ಯಾಯ ಆಗ್ತಿದೆಯಲ್ಲ ಸರ್, ಹುಷಾರಿಲ್ಲ. ಸಚಿವ ಕೆಎನ್ ರಾಜಣ್ಣ ಮಾತಿಗೆ ಡಿಸಿಎಂ ಡಿಕೆ ಪ್ರತಿಕ್ರಿಯಿಸಿದ್ದಾರೆ. ಈಗ ನಾನೇನು ಮಾತನಾಡಲ್ಲ, ಅದರ ಬಗ್ಗೆ ಈಗ ಚರ್ಚೆ ಮಾಡಲ್ಲ. ನಾನು ಕೇರಳಕ್ಕೆ ಹೋಗ್ತಾ ಇದ್ದೇನೆ, ಕೇರಳದಿಂದ ಬಂದ ಬಳಿಕ ಮಾತನಾಡ್ತೇನೆ ಅಂತ ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಚರ್ಚೆ ಬೇಡ. ಈಗ ನಾನು ಕೇರಳಕ್ಕೆ ಹೋಗ್ತಾ ಇದ್ದೀನಿ. ಕೇರಳದ ನಮ್ಮ ಪಾರ್ಟಿ ಪ್ರೋಗ್ರಾಮ್ ಇದೆ. ನಾಳೆ ಆಲ್ ಇಂಡಿಯಾ ಮಿನಿಸ್ಟರ್ಸ್ ಕಾನ್ಫರೆನ್ಸು ರಾಜಸ್ಥಾನದಲ್ಲಿದೆ. ಇತ್ತ ಸಮಸ್ಯೆ ಏನು ಅಂತ ಡಿಕೆ ಅವರ ಬಳಿ ನೇರವಾಗಿಯೇ ಪ್ರಶ್ನಿಸ್ತೀನಿ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅಧಿಕಾರ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಎಂಬ ರಾಜಣ್ಣ ಆರೋಪಕ್ಕೆ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯಿಸಿದ್ದಾರೆ. ಈ ರೀತಿ ಚರ್ಚೆ ಇರೋದು ಒಪ್ಪಿಕೊಳ್ತೀನಿ, ಹೈಕಮಾಂಡ್ ತೀರ್ಮಾನಿಸುತ್ತೆ ಎಂದಿದ್ದಾರೆ. ಗೊತ್ತಿಲ್ಲ, ಕೇಳೋಣ, ಅವ್ರ ಜೊತೆ ಮಾತಾಡ್ತೀವಿ. ಅವ್ರ ಜೊತೆ ಕೇಳೋಣ ಏನು ಸಮಸ್ಯೆ ಕೇಳುತ್ತೆ, ನಾವು ಮಾತಾಡ್ತೀವಿ. ದಲಿತ ಸಚಿವರು ಒಬ್ಬೊಬ್ಬರಾಗಿ ದೆಹಲಿ ಪರೇಡ್ ನಡೆಸಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ರಾಜಣ್ಣ ದೆಹಲಿ ಪರೇಡ್ ಬಳಿಕ ಇವತ್ತು ಸಚಿವ ಪರಮೇಶ್ವರ್ ದೆಹಲಿಗೆ ಹರುವ ಸಾಧ್ಯತೆ ಇದೆ. ಮಾತಿನ ಬಿರುಸು ಬಾಣಗಳ ನಡುವೆನೇ ಮಧ್ಯ ಸಿದ್ದರಾಮಯ್ಯ ಮಂಡಿ ನೋವಿದ್ರು ಬಜೆಟ್ ಮಂಡನೆಗೆ ಸಿದ್ಧವಾಗಿದ್ದಾರೆ. ಮಾರ್ಚ್ 7ರಂದು ಬಜೆಟ್ ಮಂಡಿಸುವುದಾಗಿ ಹೇಳಿದ್ದಾರೆ. 7ನೇ ತಾರೀಕು ಶುಕ್ರವಾರ 25-26ನೇ ಸಾಲಿನ ಆಯವ್ಯಯವನ್ನು ಮಂಡಿಸ್ತೇನೆ.